ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಆಕ್ಟಿವ್ ಕ್ಯಾಟಾಲಿಸ್ ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಯಾಲಜಿ ಸಬ್ಜೆಕ್ಟನ್ನು ಹೇಗೆ ಓದೋದು ಅಂತ ಹೇಳ್ತೀನಿ. ಸೊ ಇಲ್ಲಿ ಸೆಕೆಂಡ್ ಪಿ ಯು ಅಲ್ಲಿ ಸಿ ಎಸ್ ತಗೊಂಡಿರೋರು ಇದ್ದಾರೆ ಆ್ಯಂಡ್ ಬಯೋ ತಗೊಂಡಿರೋರಿಗಂತೂ ಈಸಿನೇ ಹೌದಾ. ಸೊ ಲೆಟ್ ಮಿ ಗಿವ್ ದ ಟಿಪ್ಸ್ ಇನ್ ಜನರಲ್ ಸೊ ದಟ್ ಇಟ್ ವಿಲ್ ವರ್ಕ್ ಫಾರ್ ಯು. ನಾನು ಹೇಳೋದಿಷ್ಟೇ, ನೀವು ಜಾಸ್ತಿ ಡೇಸ್ ಸ್ಪೆಂಡ್ ಮಾಡಬೇಕಂತ ಇಲ್ಲ ಬಯಾಲಜಿಗೆ. ಈವನ್ ಇಫ್ ಯು ಸ್ಪೆಂಡ್ 3 days ಇಟ್ ಇಸ್ ಇನಫ್. ಆ 3 days ಕೂಡ ನಾನು ಏನು ಹೇಳ್ತೀನಿ ಅಂದರೆ ಥರ್ಡ್ ಡೇ ಫುಲ್ ರಿವಿಷನಿಗೆ ಸ್ಪೆಂಡ್ ಮಾಡ್ಬೋದು. ಸೊ ನೀವು ಇಲ್ಲಿ ಓದಬೇಕಾಗಿರೋದು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಓನ್ಲಿ 2 days. ವಿದಿನ್ 2 days ಯು ಕ್ಯಾನ್ ಕವರ್ ಎಂಟೈರ್ ಸಬ್ಜೆಕ್ಟ್. ಸೊ ಬಯಾಲಜಿಲಿ ಏನಾಗುತ್ತೆ ಅಂದರೆ ದೇ ವಿಲ್ ರಿಪೀಟ್ ಮೋರ್ ಕ್ವೆಶನ್ಸ್. ಹಾಗಾಗಿ ನೀವು ಏನು ನೋಟ್ಸ್ನ ರೆಫರ್ ಮಾಡಬೇಕು, ಯಾವ ನೋಟ್ಸ್ ರೆಫರ್ ಮಾಡಿದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ, ಯಾವ ಕ್ವೆಶನ್ ಬ್ಯಾಂಕನ್ನು ನೀವು ಓದಬೇಕು. ಓಕೆ, ಸೊ ಇವಾಗ ನೋಡಿ ತುಂಬಾ ಕ್ವಶನ್ ಬ್ಯಾಂಕ್ಸ್ ಆಲ್ರೆಡಿ ಸರ್ಕ್ಯುಲರ್ ಅಲ್ಲಿ ಇದೆ. ಐ ಹ್ಯಾವ್ ಗಾನ್ ಥ್ರೂ ಆಲ್ ಆಫ್ ದೋಸ್. ಓಕೆ, ಸೊ ಆಸ್ ಐವ್ ಗಾನ್ ಥ್ರೂ ಆಲ್ ಆಫ್ ದೋಸ್, ಕನ್ಕ್ಲೂಷನ್ ಏನು ಅಂದ್ರೆ ಇವಾಗ ಇಂಟರ್ನಲ್ಸಿಗೆ ನೀವು ಜಾಸ್ತಿ ಕ್ವಶನ್ಸ್ ಓದ್ಬೇಕಾಗತ್ತೆ. ಯಾಕಂದ್ರೆ ಅವ್ರ ಇಂಟರ್ನಲ್ಸಿಗೆ 50 ಮಾರ್ಕ್ಸ್ ಅಥವಾ 25 ಮಾರ್ಕ್ಸಿಗೆ ಅವ್ರಿಗೆಲ್ಲ ಒಂದು ಟಾಪಿಕ್ಸ್ನ ಕವರ್ ಮಾಡಬೇಕಾಗಿರುತ್ತೆ. ಹಾಗಾಗಿ ಇಂಟರ್ನಲ್ಸ್ ಕ್ವೆಶನ್ ಬ್ಯಾಂಕ್ನ ನೀವು ಎಕ್ಸ್ಟರ್ನಲ್ಸಿಗೆ ಓದಬೇಕು ಅಂತಿಲ್ಲ. ವಿ ಟಿ ಯು ಎಕ್ಸ್ಟರ್ನಲ್ಸ್ ಅಲ್ಲಿ ಸ್ಕೋರ್ ಮಾಡೋದು ಈಸಿ, ಪ್ರೊವೈಡೆಡ್ ನಿಮಗೆ ರೈಟ್ ಕ್ವೆಶನ್ ಬ್ಯಾಂಕ್ ರೈಟ್ ಸೋರ್ಸ್ ಸಿಗಬೇಕು. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಇನ್ ದಿಸ್ ವಿಡಿಯೋ ಡಿಸ್ಕ್ರಿಪ್ಷನ್ ನಾನು ನಿಮ್ಗೆ ಕೆಲವೊಂದು ನೋಟ್ಸ್ ಲಿಂಕನ್ನು ಕೊಟ್ಟಿರ್ತೀನಿ, ಹಾಗೂ ಯಾವ ಕ್ವೆಶನ್ ಬ್ಯಾಂಕ್ನ ರೆಫರ್ ಮಾಡಬೇಕು ಅಂತ ಕೊಟ್ಟಿರ್ತೀನಿ. ಓಕೆ, ಸಪೋಸ್ ಲೆಟ್ಸೆ ನಿಮ್ಗೆ ಎಫರ್ಟ್ಸ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಇದೇ ಚಾನಲಲ್ಲಿ ನಾನು ಮಾಡ್ಯೂಲ್ ವೈಸ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಮಾಡ್ಯೂಲ್ ವೈಸ್ ವಿಡಿಯೋ ಅಂದರೆ ಸುಮ್ಮನೆ ತೇರಿ ಥರ, ಇವಾಗ ನಿಮಗೆ ಗೊತ್ತು ಬಯೋ ಅಂದರೆ ಲೈಕ್ ಸಿ ಎಸ್ ಸ್ಟೂಡೆಂಟ್ಸಿಗೆ ಅದು ಫೀಲ್ ಆಗುತ್ತೆ, ತೇರಿ ಥರ ಓದ್ತಾ ಹೋಗ್ಬೇಕಲ್ಲ ಇದೇನು ಅಂತ. ಸೊ ಅಂಥವರಿಗೆ ಐ ಆಮ್ ಗೋಯಿಂಗ್ ಟು ಗಿವ್ ದ ಟ್ರಿಕ್ಸ್ ಟು ರಿಮೆಂಬರ್ ದ ಆನ್ಸರ್. ಓಕೆ, ಸೊ ಯಾ ದಟ್ ಈಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು ಆಲ್ಸೋ. ಹಾಗಾಗಿ ಡೂ ಫಾಲೋ ದೋಸ್ ವಿಡಿಯೋಸ್. ಆ್ಯಂಡ್ ನಂದೇ ಸ್ಕೋರಿಂಗ್ ಪ್ಯಾಕೇಜ್, ಪಾಸಿಂಗ್ ಪ್ಯಾಕೇಜ್ ಎಲ್ಲ ಡಿಸೈನ್ ಮಾಡ್ತೀನಿ. ಆ್ಯಸ್ ಐ ಅಪ್ಲೋಡ್ ದ ವಿಡಿಯೋಸ್ ನಿಮ್ಗೆ ಅದ್ರ ಬಗ್ಗೆ ಗೊತ್ತಾಗ್ತಾ ಹೋಗುತ್ತೆ ಆ್ಯಂಡ್ ಯು ಕ್ಯಾನ್ ಸ್ಟಡಿ ಈಸಿಲಿ ಫ್ರಮ್ ದ್ಯಾಟ್. ಆ್ಯಂಡ್ ಡೋಂಟ್ ವರಿ, ಲೈಕ್ ತುಂಬ ಲಾಂಗ್ ವಿಡಿಯೋಸ್ ಇರಲ್ಲ. ಒಂದೊಂದು ಮಾಡ್ಯೂಲ್ ಹಾರ್ಡ್ಲಿ 30 minutes, ಮ್ಯಾಕ್ಸ್ ಟು ಮ್ಯಾಕ್ಸ್ 40 minutes. ಸೊ 30 to 40 minutes ಅಂತ ಹೇಳಿದ್ರೆ ಯು ಕ್ಯಾನ್ ಸಿಟ್ ಫಾರ್ 3.5 hours and complete entire bio syllabus. And to be very honest, ಆಲ್ರೆಡಿ ಬಯೋ ಪ್ಲೇಲಿಸ್ಟ್ ಇದೇ ಚಾನಲಲ್ಲಿದೆ, ನೀವು ಚೆಕ್ ಮಾಡ್ಬೋದು. ಬಯೋ ಆದಮೇಲೆ ಬೇರೆ ಬೇರೆ ಸಬ್ಜೆಕ್ಟ್ಸಿಗೆ ಲೈಕ್ ಅಡಾ ಇರ್ಬೋದು, ಡಿ ಬಿ ಎಮ್ ಎಸ್ ಇರ್ಬೋದು, ಡಿ ಎಮ್ ಎಸ್ ಇರ್ಬೋದು, ಯು ಎಚ್ ವಿ ಇರ್ಬೋದು. ಸೊ ಅಂಥ ಸಬ್ಜೆಕ್ಟ್ಸಿಗೆ ಒನ್ ಶಾರ್ಟ್ ವಿಡಿಯೋಸ್ ಅಪ್ಲೋಡ್ ಆಗಿದೆ ಲೈಕ್ ಮಾಡ್ಯೂಲ್ ವೈಸ್ ಎಲ್ಲ. ಸೊ ಎಷ್ಟೋ ಜನ ಟ್ರಸ್ಟ್ ಮೀ ಆ ವಿಡಿಯೋ ನೋಡ್ಕೊಂಡು ಹೋಗಿ ಎಕ್ಸಾಮ್ ಬರ್ದಿರೋರು ಇದ್ದಾರೆ. ನೋಟ್ಸ್ ಕೂಡ ಮಾಡ್ದೇನು ಯು ಕ್ಯಾನ್ ರಿಮೆಂಬರ್ ಥಿಂಗ್ಸ್, ಬಟ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ ದ ವಿಡಿಯೋ ಅಷ್ಟೇ. ಸೊ ಐಲ್ ಬಿ ಮೇಕಿಂಗ್ ದಟ್ ಒನ್ ಶಾರ್ಟ್ ವಿಡಿಯೋಸ್ ಫಾರ್ ಯು. ಆ್ಯಂಡ್ ಕ್ವಶನ್ಸು ಅಷ್ಟೇ ನಾನು ಹೇಳ್ತೀನಿ, ಹಾರ್ಡ್ಲಿ ಒಂದೊಂದು ಮಾಡೆಲಿಂದ ನೀವು ಓದಬೇಕಾಗಿರೋದು 8 to 10 ಅಷ್ಟೇ. ಎಲ್ಲ ಓದಬೇಕು ಅಂತ ಇಲ್ಲ. ಲೈಕ್ ಐ ನೋ ಆಲ್ರೆಡಿ ಲೈಕ್ ಕ್ವೆಶನ್ಸ್ ಹೆಂಗೆ ಕೇಳ್ತಾರೆ ವಿ ಟಿ ಯುಲಿ ಅಂತ. ಸೊ ಐ ವಿಲ್ ಬಿ ಪೋಸ್ಟಿಂಗ್ ದ್ಯಾಟ್ ಥಿಂಗ್, ಯು ಕ್ಯಾನ್ ಚೆಕ್ ಇಟ್ ಔಟ್. ಆ್ಯಂಡ್ ವಿ ಟಿ ಯು ಅಲ್ಲಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಕೆಲವೊಬ್ರು ಹೇಳ್ತಾರೆ, ನಾನು ಲೈಕ್ ಪ್ರೀವಿಯಸ್ ಸೆಮ್ಮಲ್ಲೇ ತುಂಬ ಆನ್ಸರ್ಸ್ನ ಬರ್ದಿದ್ದೀನಿ, ತುಂಬ ಲಾಂಗ್ ಆಗಿ ಆನ್ಸರ್ಸ್ನ ಬರ್ದಿದ್ದೀನಿ, ಬಟ್ ಸ್ಟಿಲ್ ದೇ ಹ್ಯಾವ್ ನಾಟ್ ಗಿವನ್ ಮೀ ಗುಡ್ ಮಾರ್ಕ್ಸ್ ಅಂತ. ಅದು ರೀಸನ್ ಏನು ಅಂದರೆ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್. ಸೊ ವಿ ಟಿ ಯು ಕೆಲವೊಂದು ಆನ್ಸರ್ಸಲ್ಲಿ ಇದಿದೆ ವರ್ಡ್ಸ್ನ ಎಕ್ಸ್ಪೆಕ್ಟ್ ಮಾಡುತ್ತೆ. ಸೊ ಆ ವರ್ಡ್ಸ್ ಇದ್ದರೆ ಮಾತ್ರ ದೇ ವಿಲ್ ಗಿವ್ ಯು ಕಂಪ್ಲೀಟ್ ಮಾರ್ಕ್ಸ್. So ಹಾಗಾಗಿ I'll frame the answer in such a way that all those keywords and as per scheme of evaluation you're going to write the answer. So let's hope for the best, and I'll try uploading model wise videos from today only. Kindly make sure that you're checking all these videos. Have a good day. Notes na nanu description ಅಲ್ಲಿ ಕೊಟ್ಟಿರ್ತೀನಿ, WhatsApp channel ಅಲ್ಲೂ ಹಾಕ್ತೀನಿ. If you have not joined our WhatsApp channel, kindly join. It is going to help you a lot.